ಒಂದು ಸ್ವಾಯತ್ತ ಸಂಸ್ಥೆ ಕಾನೂನು ಪ್ರಕಾರ ಏನು ಕೊಡಬೇಕೋ ಕೊಟ್ಟಿದ್ದಾರೆ. ಯಾರಾದರೂ ಕೊಡ್ತಾರೆ. ಅವರು ಹಿಂದೆ ಪರಮೇಶ್ವರ್ ಕೇಸ್ ಇತ್ತು, ಅವಾಗೂ ಕೊಟ್ಟಿದ್ರು, ಇವರಿಗೂ ಕೊಡ್ತಾರೆ ಅಷ್ಟೇ. ಅದರಲ್ಲಿ ಕಾನೂನು ಪ್ರಕಾರ ಏನು ಕ್ರಮ ತೆಕ್ಕೊಡ್ತಾರೆ ಅಷ್ಟೇ. ಯಾರು ನೋಡಿ, ಗರಂ ಆದ್ರೇನು ಇಲ್ಲ, ಏನಾದರೂ ಇಲ್ಲ. ಆ ಸಂಸ್ಥೆಗಳಿಗೆ, ಸ್ವಾಯತ್ತ ಸಂಸ್ಥೆಗಳು ಅದರದ್ದೇ ಆದಂಥ ಬೆಲೆ ಇದೆ ಅವರಿಗೆ. ಅವರು ಸುಮ್ಮನೆ ಯಾರನ್ನೂ ಕದ ತಟ್ಟಲ್ಲ. ದಾಖಲೆಗಳಿದ್ರೇ ಕದ ತಟ್ಟೋದು. ಅದರಿಂದ ದಾಖಲೆ ಪಾತ್ರ ಇಲ್ಲ ಅಂದರೆ ಹೇಳಿ ಹೋಗಿ, ಪಾತ್ರ ಇಲ್ಲ ಅಂದರೆ ಹೋಗಿ ಇಡಿ ಮುಂದೆ ಹೇಳಿ. ಕೋರ್ಟ್ ಇದೆ, ಇಡಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಕೋರ್ಟ್ಗೆ ಹೋಗಲಿ. ಅದು ಬಿಟ್ಬಿಟ್ಟು ಅಧಿಕಾರಿಗಳ ಮೇಲೆ ರೋಪ್ ಹಾಕಿದ್ರೆ ಏನು ಉಪಯೋಗ ಆಗಲ್ಲ. ಓಕೆ ನೋಡಿ, ಆರ್ ವಿ ದೇಶಪಾಂಡೆ ಅವರು ಫಸ್ಟ್ ಟೈಮ್ ಅಲ್ಲ, ಇದಕ್ಕೆ ಮುಂಚೆನೂ ಅವರು ನನ್ನ ಕ್ಷೇತ್ರಕ್ಕೆ ಹಣನೇ ಬಿಡುಗಡೆ ಮಾಡಲಿಲ್ಲ, ಅಭಿವೃದ್ಧಿ ಆಗಿಲ್ಲ ಅಂಥೇಳಿ ಆಪಾದನೆ ಮಾಡಿದ್ದಾರೆ. ದಾವಣಗೆರೆ ಒಬ್ಬ MLA, ಕಾಂಗ್ರೆಸ್ MLA, ನಾನು ನೇಣು ಹಾಕೊಂಬಿಡ್ತೀನಿ ಅಂತ ಹೇಳಿದ್ದಾರೆ, ಆತ್ಮಹತ್ಯೆ ಮಾಡ್ಕೊತೀನಿ ಅಂತ ಹೇಳಿದ್ದಾರೆ. ಕಲಬುರ್ಗದಲ್ಲಿ ನಮ್ಮ BR ಪಾಟೀಲ್ ಅವರು, ನನ್ನ 2 ವರ್ಷ ಆಯಿತು, ಯಾವ ಮುಖ ಇಟ್ಕೊಂಡು ನಾನು ಹೋಗಲಿ, ಒಂದು ಅಭಿವೃದ್ಧಿ ಕಾಲ. ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ, ಲೂಟಿ ಮಾಡೋ ಸರ್ಕಾರ. ಇದು ಅಭಿವೃದ್ಧಿ ಮಾಡೋ ಸರ್ಕಾರ ಅಲ್ಲ, ಇದು ಲೂಟಿ ಮಾಡೋ ಸರ್ಕಾರ. ಅವ್ರಿಗೆ ನೆಕ್ಸ್ಟು ಚುನಾವಣೆ ಗೆಲ್ತೀರಿ ಅನ್ನೋ ಭರವಸೆ ಇಲ್ಲ ಅವ್ರಿಗೆ. ಅವರು ಕಳ್ಕೊಂಬಿಟ್ಟಿದ್ದಾರೆ, ಭರವಸೆ ಕಳ್ಕೊಂಬಿಟ್ಟಿದ್ದಾರೆ. ಆದ್ದರಿಂದ ಎಷ್ಟಾಗುತ್ತೋ ಅಷ್ಟು ಲೂಟಿ ಮಾಡ್ಕೊಂಡು ಹೋಗೋಕ್ಕೆ ತೀರ್ಮಾನ ಮಾಡಿದ್ದಾರೆ. ಕಾನೂನು ಪ್ರಕಾರ ಮನೆಗಳು, ಆ ಪಟ್ಟಿನೂ ಇದೆ, ನಾನು ಕೊಡ್ತೀನಿ. ಮನೆಗಳ ಪಟ್ಟಿ ಇದೆ ನನ್ನ ಹತ್ರ, ನಿಮ್ಗೆ ಕೊಡ್ತೀನಿ. ಹಾಂ, ಇಡೀ ಸರ್ಕಾರಕ್ಕೆ ಕೊಡ್ತಾರಲ್ಲ ಅವರು. ನಾನು ಮೊದಲೇ ಸರ್ಕಾರ ಅಂದಲ್ಲ, 13 ಅಂತ. ಹಾಂ, ಎಲ್ಲರೂ, ಎಲ್ಲ CM ಇರ್ಬೋದು, ಎಲ್ಲ ಇರ್ಬೋದು, ಎಲ್ಲರದ್ರೂ ಇದರಲ್ಲಿ ಪಾಲೈತೆ. ಇಲ್ಲಾಂದರೆ ಒಬ್ಬ ರೂಲಿಂಗ್ ಪಾರ್ಟಿ ಶಾಸಕನೇ ಇಷ್ಟದಿಂದ BJP ಆಪಾದನೆ ಮಾಡಿದ್ರೆ ಏನು ಹೇಳ್ತಾಯಿದ್ರು? ಸಿದ್ದರಾಮಯ್ಯ, BJP ಅವ್ರ ರಾಜಕೀಯ, ಅವ್ರಿಗೆ ಅದೇ ಕೆಲಸ ಅಂತ ಹೇಳಿದ್ರು. DK ಶಿವಕುಮಾರ್ ವಿರೋಧ ಪಕ್ಷದವ್ರು ಆಪಾದನೆ ಮಾಡಿದ್ರೆ ಇನ್ನೇನ್ರಿ ಮಾಡಬೇಕು, ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ ಅಂತ ಇದ್ರು. ಈಗ ರೂಲಿಂಗ್ ಪಾರ್ಟಿಯವರೇ ಮಾಡೋದ್ರಿಂದ ಏನು ಹೇಳ್ತಾರೆ? ಈಗ ಅವ್ರ ಡ್ಯೂಟಿ ಅವ್ರು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಾ DK ಶಿವಕುಮಾರ್ ಅವರು? ಸಿದ್ದರಾಮಯ್ಯನವರು ಅದೆಲ್ಲ ಬೋಗಸ್ಸು ಅಂತ ಹೇಳ್ತಾಯಿದ್ರು. ಈಗೇನು ಹೇಳ್ತಾರೆ? ಬೋಗಸ್ಸು. ನಾನು ರೆಡಿ ಅಂತ ಹೇಳ್ತಾ ಇದ್ದಲ್ಲ, ನಾನೇ ಮಾತಾಡಿರೋದು, ನಂದೇ ವಾಯ್ಸು, ತನಿಖೆ ಮಾಡಿ ಅಂತ ಅವರೇ ಹೇಳಿದ ಮೇಲೆ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು. ಇವರು ಮಾನ ಮರ್ಯಾದೆ ಇಲ್ಲ ಅಂದರೆ ಅವ್ರು ಇರ್ಬೋದು ಅಷ್ಟೇ. ನಾನು ಹೇಳಿದ್ನಲ್ಲ, ಈಗ ಸಿದ್ದರಾಮಯ್ಯ ಮೂಕರಾಮಯ್ಯ ಆಗೋಗ್ಬಿಟ್ಟಿದ್ದಾರೆ. ಯಾರು ಏನು ಬೇಕೋ ಅಲ್ಲೂ, ಯಾಕಂದರೆ ಅವ್ರದ್ದು ಇನ್ನು 6 ತಿಂಗಳಲ್ಲಿ ಟ್ರಾನ್ಸ್ಫರ್ ಆಗಬೇಕು, ಇಲ್ಲೇ ಉಳ್ಕೊಬೇಕು ಅಂದರೆ MLAಗಳು ಮರ್ಜಿ ಬೇಕು. ಆ ಮರ್ಜಿಗೋಸ್ಕರ ಎಲ್ಲರದು ಲೂಟಿ ಮಾಡ್ಕೊಳ್ಳಿ ಅಂತ ಬಿಟ್ಟಿದ್ದಾರೆ. ಫ್ರೀ ಹ್ಯಾಂಡ್, ಲೂಟಿಗೆ ಫ್ರೀ ಹ್ಯಾಂಡ್ ಈ ಸರ್ಕಾರ. ಇವತ್ತು ಹಾವೇರಿ ನಮ್ಮ ಜಿಲ್ಲಾಧ್ಯಕ್ಷರ ಪದಗ್ರಹಣ ಇದೆ, ಅದಕ್ಕೋಸ್ಕರ ಬಂದಿದ್ದೀನಿ. BJPಯನ್ನು ಇನ್ನಷ್ಟು ಮುಂದೆ ಬರುವಂಥ 2028ಕ್ಕೆ ತಯಾರಿ ಮಾಡುವಂಥ ದೃಷ್ಟಿಯಿಂದ ಈ ಸಮಾವೇಶಗಳನ್ನು ನಾವು ಮಾಡ್ತಾಯಿದ್ದೀರಿ. ಪ್ರಮುಖವಾಗಿ ಇಲ್ಲಿ ಕರ್ನಾಟಕದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಒಂದು ರೀತಿ ದುಡ್ಡು ಹೊಡೆಯುವಂಥ ಸರ್ಕಾರ. ಈಗ ಹೌಸಿಂಗ್ ಬೋರ್ಡ್ ಕಾಸು ಕೊಟ್ಟರೆ ಮನೆ, ಹೌಸಿಂಗ್ ಬೋರ್ಡು ಸ್ಲೋಗನ್ ಚೇಂಜ್ ಆಗಿದೆ. ಬಡವರಿಗಾಗಿ ಮನೆ, ಮೊದಲಿದ್ದಿದ್ದು ಬಡವರಿಗಾಗಿ ಮನೆ, ಅದು ಹೌಸಿಂಗ್ ಬೋರ್ಡ್ನ ಉದ್ದೇಶ. ಈಗ ಹೌಸಿಂಗ್ ಬೋರ್ಡ್ ಅಂದರೆ ಕಾಸು ಕೊಟ್ಟವ್ರಿಗೆ ಮನೆ, ಲೂಟಿ ಮಾಡ್ತಾಯಿದ್ದಾರೆ. ಇವತ್ತು ಪ್ರತಿ ಮನೆಗೂ ಕೂಡ ಸುಮಾರು 36% ಕಮಿಷನ್ ಹೋಗ್ತೈತೆ. ಇದರಲ್ಲಿ 36% ಅಲ್ಲಿ ಇಂಜಿನಿಯರಿಂದ ಸರ್ಕಾರಕ್ಕೆ LOC ಇವೆಲ್ಲ ಸೇರಿದ್ರೆ 36%. ಅಂದರೆ 2100 ಕೋಟಿ ರೂಪಾಯಿ ಈಗೇನು ಪ್ರಾಜೆಕ್ಟ್ ಮಾಡಿದ್ದಾರೆ, ಎಷ್ಟು ಮನೆಗಳನ್ನು ಕೊಟ್ಟಿದ್ದಾರೆ, ಅಷ್ಟು ಮನೆಯಿಂದ 2000ಕ್ಕೂ ಹೆಚ್ಚು ಕೋಟಿ ಹಣವನ್ನು ಕಮಿಷನ್ನಾಗಿ ಪಡೆದಿದ್ದಾರೆ ಸರ್ಕಾರ. ಅದನ್ನು BR ಪಾಟೀಲ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮುಖ್ಯಮಂತ್ರಿ ನಾನು ಕೇರ್ ಮಾಡಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ನನ್ನ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಾನು ಹೇಳಿರೋದೇ ನಿಜ, ನಂದೇ ವಾಯ್ಸು, ಏನು ಬೇಕೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಇಲ್ಲ, ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಮುಖ್ಯಮಂತ್ರಿಗಳು, ಮುಖ್ಯ ಕಾರ್ಯದರ್ಶಿ ಅವರು, ಯಾರು ಮುಖ್ಯಮಂತ್ರಿಗಳಿಗೆ ಸಲಹೆಗಾರರವರು, ಯೋಜನಾ ಆಯೋಗದ ಉಪಾಧ್ಯಕ್ಷರವರು, CM ಅವರೇ ನೇಮಕ ಮಾಡಿರೋದು ಇಲ್ಲ, ಕಿತ್ತಾಕಬೇಕು ಅವ್ರನ್ನ. ಇಲ್ಲ MLAಗೆ ಅವ್ರನ್ನ
ಸಸ್ಪೆಂಡ್ ಮಾಡಬೇಕು, ಇಲ್ಲ ಸಿದ್ದರಾಮಯ್ಯನವ್ರನ್ನೇ ಸಸ್ಪೆಂಡ್ ಮಾಡಬೇಕು ದಮ್ಮಿಲ್ಲ ಅಂತೇಳಿ. ದಮ್ಮಿದ್ರೆ ಸಿದ್ದರಾಮಯ್ಯನಿಗೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇಲ್ಲ ಅಂದರೆ ಸಿದ್ದರಾಮಯ್ಯನವ್ರಿಗೆ ದಮ್ಮಿಲ್ಲ, ಮುಖ್ಯಮಂತ್ರಿ ಆಗೋಕ್ಕೆ ತಾಕತ್ತಿಲ್ಲ. ಈಗ ಮೂಕ ರಾಮಯ್ಯ, ಈಗ ಇಷ್ಟು ದಿನದಿಂದ ನಿದ್ದೆ ಮಾಡೋ ರಾಮಯ್ಯ ಆಯಿತು, ಮೂಕ ರಾಮಯ್ಯ. ಒಂದು ರಿಯಾಕ್ಷನ್ ಇಲ್ಲ ಇದಕ್ಕೆ. ಇಷ್ಟೆಲ್ಲ ಅವ್ಯವಹಾರ ಆಗಿ ಜಮೀರ್ ಅಹಮದ್ ಖಾತೆಯಲ್ಲಿ ಕೋಟ್ಯಾಂತರ ರೂಪಾಯಿ ಲೂಟಿ ಆಗ್ತೈತೆ ಅಂತ ಅವ್ರ ಶಾಸಕರೇ ಹೇಳಿದ ಮೇಲೇ ಮನೆಗೆ ಕಾಸು ಕೊಟ್ಟರೆ ಮನೆ. ಇಷ್ಟೆಲ್ಲ ಇದ್ದರೂ ಕೂಡ ಅವ್ರ ಮೇಲೆ ಏನು ಕ್ರಮ ಇಲ್ಲ. ಸಿದ್ದರಾಮಯ್ಯನವರು ಇದ್ರ ಬಗ್ಗೆ ಮಾತಾಡೋದೇ ಇಲ್ಲ ಅಂತ ಹೇಳಿದ್ರೆ ಈ ಸರ್ಕಾರ ಪೂರ್ತಿ ರಕ್ಷಣೆ, ಕಾಸು ಮಾಡೋರಿಗೆ ರಕ್ಷಣೆ ಕೊಡೋವಂಥ ಸಿದ್ದರಾಮಯ್ಯ ಇವತ್ತು. ಹಿಂದೆ ಇದ್ರಲ್ಲ ಸಿದ್ದರಾಮಯ್ಯ, ಆ ಸಿದ್ದರಾಮಯ್ಯ ಹೊರಟೋಯ್ತು. ಆ ಸಿದ್ದರಾಮಯ್ಯ ಇಲ್ಲ ಈಗ. ಈಗಿರೋ ಸಿದ್ದರಾಮಯ್ಯ ಈ ಲೂಟಿ ಮಾಡೋರಿಗೆ ಗಾಡ್ ಫಾದರ್. ಯಾಕಂದರೆ ಇನ್ನು 6 ತಿಂಗಳಲ್ಲಿ ಅವರು ಸ್ಥಾನ ಬಿಟ್ಕೊಡ್ಬೇಕು. ಬಿಟ್ಕೊಡೋಕೆ ಮುಂಚೆ ಈ ಲೂಟಿ ಮಾಡೋರಿಗೆಲ್ಲ ಅವಕಾಶ, ತಾನೂ ಲೂಟಿ ಇವರು ಲೂಟಿ ಅಂಥ ವ್ಯವಸ್ಥೆಯನ್ನು ಇವತ್ತು ಕರ್ನಾಟಕದಲ್ಲಿ ನಾವು ನೋಡ್ತಾ ಇದ್ದೀರಿ. ಇಂಥ ಭ್ರಷ್ಟ ಪ್ರತಿ ಇಲಾಖೆಯಲ್ಲಿ ಇದಂತಲ್ಲ. ಹಿಂದೆ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಲೂಟಿ ಆಯಿತು. ಮೂಡಾದಲ್ಲಿ ಸ್ವತಃ ಸಿದ್ದರಾಮಯ್ಯನವರೇ ಸೈಟ್ಗಳನ್ನು ತೆಗೆದುಕೊಂಡ್ರು. ಆ ಇಡೀ ಮೂಡಾನ ಬಗೆದ್ರೆ ಅಲ್ಲಿ 2-3 ಸಾವಿರ ಕೋಟಿ ಅವ್ಯವಹಾರ ಆಗಿದೆ. ಅಂದರೆ ಒಟ್ಟಾರೆ ಸರ್ಕಾರ ಲೂಟಿಗೆ ಇಳಿದ್ಬಿಟ್ಟಿದೆ. ಇವಾಗ ಬಿಹಾರ ಚುನಾವಣೆ ಬರ್ತಾ ಇದೆ, ಎಲ್ಲ ಮಂತ್ರಿಗಳಿಗೂ ಫಿಕ್ಸ್ ಮಾಡಿದ್ದಾರೆ. ಒಬ್ಬೊಬ್ಬ ಮಂತ್ರಿನೂ ಕೂಡ ಮಿನಿಮಮ್ ಒಂದು 25 ಕೋಟಿ ರೂಪಾಯಿ ಕೊಡಬೇಕು. ಯಾರಿಗೆ? ಬಿಹಾರ್ ಎಲೆಕ್ಷನ್ಗೆ. ಅದಕ್ಕೋಸ್ಕರ ಒಬ್ಬರ ಮೇಲೆ ಒಬ್ಬರು, ಯಾಕಂದರೆ 25 ಕೋಟಿ ಕೊಟ್ಟರೆ ನಿಮಗೆ ಅಲ್ಲಿ ATM ಆಗಿ, ಇಲ್ಲಿ ಅವರ ಮಂತ್ರಿ ಸ್ಥಾನ ಹಂಗೆ ಇರ್ತದೆ. ಇಲ್ಲ ಅಂದ್ರೆ ನಾನು ರೀಶಫಲ್ ಮಾಡ್ತೀರಿ ಅಂತ ಗೂಬೆ ಕೂತಿರ್ತಾರೆ ಅವ್ರ ಮೇಲೆ. ಅದಕ್ಕೆ ಇವಾಗ ಡೆಲ್ಲಿಗೆ ಹೋಗಿದ್ದಾರೆ, ಗೂಬೆ ಕೂತಿರ್ತಾರೆ. ದುಡ್ಡು ಕೊಟ್ಟವ್ರಿಗೆ ಅಲ್ಲೂ ಅಷ್ಟೇ, ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ, ಅಲ್ಲಿ ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ. ದುಡ್ಡು ಕೊಟ್ಟವ್ರಿಗೆ ಮಂತ್ರಿ ಸ್ಥಾನ, ಅದಕ್ಕೆ ಇಲ್ಲಿ ಕಾಸು ಕೊಟ್ಟವ್ರಿಗೆ ಮನೆ. ಇದು ಕಾಂಗ್ರೆಸ್ಸಿನ ನೀತಿ ಸಿದ್ಧಾಂತ. ಅದರಿಂದ ಬಡವರಿಗೆ ಅನ್ನ ಕೊಡುವಂಥ ಒಂದು ಕಾಯಕವನ್ನು ಈ ಗೃಹ ಇಲಾಖೆ ಹೌಸಿಂಗ್ ಬೋರ್ಡ್ ಮಾಡಬೇಕಾಯಿತು. ಇವತ್ತು ಬಡವರ ಮನೆಗೆ ಕನ್ನ ಹಾಕುವಂಥ ಒಂದು ಹೌಸಿಂಗ್ ಬೋರ್ಡ್ ಆಗಿದೆ ಇವತ್ತು. ಅದರ ವಿರುದ್ಧವಾದಂಥ ಒಂದು ಹೋರಾಟವನ್ನು ನಾವು ಇಡೀ ರಾಜ್ಯವ್ಯಾಪಿ ಮಾಡ್ತಾ ಇದ್ದೀರಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾರು ವಂಚಿತರಾಗಿದ್ದಾರೆ, ಈ ಮನೆ ಕಾಸು ಕೊಟ್ಟವ್ರಿಗೆ ಮನೆ ಕೊಟ್ಟಿದ್ದಾರೆ, ಕಾಸು ಇಲ್ದವ್ರಿಗಿಲ್ಲ, ಅವ್ರನ್ನೆಲ್ಲ ಒಂದು ಸಂಘಟನೆ ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ನಾವು ಹೋರಾಟವನ್ನು ಮಾಡ್ತೀರಿ. ಈ ಮುತ್ತಿಗೆಯನ್ನು ಹಾಕ್ತೀರಿ. ಯಾವ್ಯಾವ ಹೌಸಿಂಗ್ ಬೋರ್ಡ್ ಆಫೀಸ್ಗಳಿದೆ ಅದಕ್ಕೆ ಮುತ್ತಿಗೆಯನ್ನು ಹಾಕುವಂಥ ಕೆಲಸವನ್ನು ಮಾಡ್ತೀರಿ. ಇಲ್ಲೇ ದಾರಿಯಲ್ಲಿ ಇಟ್ಕೊಂಬಿಟ್ರು. ಲಿಸ್ಟ್ ಐತೆ, ಎಲ್ಲ ಬಂದಿಲ್ಲ, ನಾವು ಲಿಸ್ಟೇ ಐತೆ, ಬಿಡುಗಡೆ ಮಾಡ್ತಾ ಇದ್ದೆ ನಾನು. ಎಲ್ಲೋದ್ರಪ್ಪ ನಮ್ಮ ಗನ್ಮ್ಯಾನ್ ಎಲ್ಲೋ ಲಿಸ್ಟ್ ಅದು ನನ್ನೇದು ನೋಡಿ. ಡೀಟೇಲ್ ಆಗಿ ನಾನು ಹೇಳ್ತಾ ಇದ್ದೆ ನೋಡಿ. ಮುಸ್ಲಿಮರಿಗೆ 15% ಈಗ ರಿಸರ್ವೇಷನ್ ಮಾಡಿದ್ದಾರೆ.